Hi all. In this video, I am starting week 13, week 13, 7 segment display. 7 segment display. 7 segment display. In 7 segment display, we study seven segment display definition and applications. Principle of 7 segment display. Types of 7 segment display. Next, BCD to 7 segment decoder. Next, list of ICs integrated circuits or integrated chip also we call integrated chip. 7 segment display and decoder. We study introduction to 7 segment display, what is 7 segment display, what is segment and all, principle of 7 segment display, types of 7 segment display, BCD to 7 segment decoder, list of ICs for 7 segment display and decoder. This is and. Now let's study 7 segment display. Introduction to 7 segment display. Introduction to 7 segment display. Here first of all let's understand what is segment. You know this is 7 is the decimal number. Segment, let's understand what is segment. A segment is nothing but a segment is an individual LED part, light emitting diode. LED means light emitting diode, part of 7 segment display. 7 segment display. Each small bar, each like this, like this, A, B, C, D, E, F, G. See, these are segment 1, 2, 3, 4, 5, 6, 7. Each small bar like this. These are each small bar. Each small bar in the display. Each small bar in the display. In the display is called a segment. These 7 segments are named as A, B, C, D, E, F, G. These are segments. Which are assembled like numerical 8. ನೋಡಿ ಇದು 8 ತರ ಕಾಣುತ್ತಲ್ಲ, ಇದು ಈ ತರ 8 ತರ ಇದು ಅಸೆಂಬಲ್ ಆಗಿದೆ. ಇವು ಸೆಗ್ಮೆಂಟ್ಸ್. ನಾನು ಸ್ವಲ್ಪ ಡಾರ್ಕ್ ಆಗಿ ಬರೀತೀನಿ, ಗೊತ್ತಾಯ್ತಲ್ಲ. ಈಗ ಸೆಗ್ಮೆಂಟ್ ಅಂದರೆ ದಿಸ್ ಇಸ್ LED ಪಾರ್ಟ್ ಆಫ್ 7 segment display ಆರ್ ಈಚ್ ಸ್ಮಾಲ್ ಬಾರ್ ಇಸ್ ಇನ್ ದ ಡಿಸ್ಪ್ಲೇ ಇಸ್ ಕಾಲ್ಡ್ ಎ ಸೆಗ್ಮೆಂಟ್.
The seven segments are A, B, C, D, E, F, G. Listen, 1, 2, 3, 4, 5, 6, 7. These are seven segments. Example, to display one, see here, to display number one, only B and C glow. Like see, ಇದು ಮತ್ತೆ ಇದು ಆನ್ ಆಗುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಏನಾಗುತ್ತೆ, ಇದು 0 ಇರುತ್ತೆ, ಇದು ಆಫಲ್ಲಿ ಇರುತ್ತೆ. ಈಗ ನೋಡಿ ಈ ಥರ ಇವೆಲ್ಲ ನಾನು ಇದನ್ನು ಒಂಥರ ಬರಿತೀನಿ. ಇದೆಲ್ಲ ಆನ್ ಆಗಿರುತ್ತೆ, ಸ್ವಲ್ಪ ಹೈಲೈಟ್ ಮಾಡ್ತೀನಿ. ಇಷ್ಟು, ಇದನ್ನ 1 ಅಂತ ಕರಿತೀವಿ. ಈಗ ನೋಡಿ ಒಂಥರ ಡಿಸ್ಪ್ಲೇ ಆಗ್ತಿದೆಯಾ, ಈ ಥರ 1 ಅಂತ 1. ಇಲ್ಲಿ ಬಿ ಮತ್ತು ಸಿ ಏನಾಗುತ್ತೆ, ಬಿ ಮತ್ತು ಸಿ ಸೆಗ್ಮೆಂಟು ಆನ್ ಆಗಿರುತ್ತೆ. ಮತ್ತು ಇನ್ನೆಲ್ಲ ಎ, ಡಿ, ಇ, ಎಫ್, ಜಿ ಎಲ್ಲ ಇವೆಲ್ಲ ಆಫ್ ಆಗಿರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಎ, ಡಿ, ಇ, ಎಫ್, ಜಿ ಇವೆಲ್ಲ ಸೆಗ್ಮೆಂಟ್ಸು ಆಫ್ ಆಗಿರುತ್ತೆ. ನೆಕ್ಸ್ಟು ಟು ಡಿಸ್ಪ್ಲೇ ನಂಬರ್ 8 ಡಿಸ್ಪ್ಲೇ ಆಗಬೇಕಂದ್ರೆ ನಮಗೆ ಇದೆಲ್ಲ ಆನ್ ಆಗಬೇಕು. ಈ ಸೆಗ್ಮೆಂಟ್ಸ್ ಎಲ್ಲ ಆನ್ ಆಗಬೇಕು. ನೆಕ್ಸ್ಟು ನನಗೆ 6 ಆನ್ ಆಗಬೇಕು. 6 ಅಂದರೆ 1, 2 ಈ ಥರ ಬರುತ್ತೆ ನೋಡಿ, ಇದು 6 ಅಲ್ವಾ. ಈ ಬಿ ಬಿಟ್ಟು ಇನ್ನೆಲ್ಲವೂ ಕೂಡ ನನಗೆ ಆನ್ ಆಗಬೇಕು. ಈ ಥರ ಸೆಗ್ಮೆಂಟ್ ಮೀನ್ಸ್ ಒನ್ ಸ್ಮಾಲ್ LED ಸೆಕ್ಷನ್ used to form numbers and characters. Okay, now each LED bar, ಇದೆಲ್ಲ LED ಬಾರು in the 7 segment display is called segment. ಇದು ಇಂಟ್ರೊಡಕ್ಷನ್ ನಿಮಗೆ ಕೊಡ್ತಿರೋಂಥದ್ದು. ಈಗ ಇದನ್ನು ನಾನು ಡಿಫೈನ್ ಮಾಡ್ತೀನಿ. ಓಕೆ, ನಾವು ಲೆಟ್ಸ್ ಡಿಫೈನ್. ಈಗ ನಾನು ನಂಬರ್ಸ್ನಲ್ಲೇ ನಾವು ಕರೆಕ್ಟಾಗಿ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಮತ್ತು ನಾನು ಈಗ ಇನ್ನೊಂದು ಫಾರ್ ಎಕ್ಸಾಂಪಲ್ಲು ನಾನು ಐ ರೆಪ್ರೆಸೆಂಟ್ ಮಾಡಬೇಕು ನೋಡಿ, ಐ ಆಯಿತು. ನೆಕ್ಸ್ಟ್ ಈಗ ನಾನು ರೆಪ್ರೆಸೆಂಟ್ ಮಾಡಬೇಕು ನೋಡಿ, ಈ ಥರ ರೆಪ್ರೆಸೆಂಟ್ ಆಯಿತು. ಇಲ್ಲಿ ಈ ಥರ ರೆಪ್ರೆಸೆಂಟ್ ಆಯಿತು. ನೆಕ್ಸ್ಟು ಫಾರ್ ಎಕ್ಸಾಂಪಲ್ಲು ಇನ್ನೊಂದು ಯಾವುದಾದ್ರು ತಗೊಳ್ಳುವ. ಸೊ ಎಚ್ ಅಂತ ತಗೊಳ್ಳುವ ನೋಡಿ, ಇದು ಎಚ್ ಥರ ಕಾಣ್ತಾ ಇದೆಯಾ. ಈ ಥರ ಸಮ್ ಫ್ಯೂ ಸಿಂಪಲ್ ಕ್ಯಾರೆಕ್ಟರ್ಸ್ನು ಕೂಡ ನಾವು ಡಿಸ್ಪ್ಲೇ ಮಾಡ್ಬೋದು. ಸೊ ಇದನ್ನು ಡೆಫಿನೇಷನ್ ಮಾಡೋದು ಹೆಂಗೆ ಅಂತಂದರೆ, ಆದರೆ ದೊಡ್ಡ ಇಮೇಜಸ್ ಎಲ್ಲ ನಾವು ಡಿಸ್ಪ್ಲೇ ಮಾಡೋಕ್ಕಾಗಲ್ಲ. ಬೇಸಿಕಲಿ ಏನಂತಂದರೆ ಇಟ್ ಯೂಸ್ ಟು ಡಿಸ್ಪ್ಲೇ ಡೆಸಿಮಲ್ ನಂಬರ್ಸ್ ಆ್ಯಂಡ್ ಫ್ಯೂ ಸಿಂಪಲ್ ಕ್ಯಾರೆಕ್ಟರ್ಸ್, ಲೈಕ್ ಈಗ ತೋರಿಸಿದ್ನಲ್ಲ ಈ ಹೆಚ್ಚು ಈ ಥರ. ಬಟ್ ಇಟ್ ಕೆನಾಟ್ ಡಿಸ್ಪ್ಲೇ ಕಾಂಪ್ಲೆಕ್ಸ್ ಇಮೇಜಸ್ ಲೈಕ್ LCD ಆರ್ ಮೊಬೈಲ್ ಸ್ಕ್ರೀನ್ಸ್ ಥರ ಇಮೇಜಸ್ ಎಲ್ಲ ಇದರಲ್ಲಿ ಬರೋದಿಲ್ಲ. ಡೆಫಿನೇಷನ್ ಬರೀತೀನಿ ನೋಡ್ಕೊಳ್ಳಿ. 7 segment display is used to display decimal numbers and few simple characters, but it cannot display complex images. ಅಂದರೆ ದೊಡ್ಡ ಇಮೇಜಸ್, ಕಾಂಪ್ಲೆಕ್ಸ್ ಇಮೇಜಸ್ ಲೈಕ್ LCD, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ ಕರಿತೀವಿ ಅದನ್ನು, ಮೊಬೈಲ್ ಸ್ಕ್ರೀನ್ಸ್ ಈ ಥರದ್ದೆಲ್ಲ ಅದು ಡಿಸ್ಪ್ಲೇ ಮಾಡಲ್ಲ. 7 segment display used to display decimal numbers and few simple characters, but it cannot display complex images like LCD, mobile screen, etc. few simple characters ಅಂದರೆ ನೋಡಿ A, B ಈ ಥರ ಸ್ಮಾಲ್ ಆಲ್ಫಾಬೆಟ್ಸ್ಗಳು ಇರ್ತಾವಲ್ಲ, ಆ ಥರದ್ದೆಲ್ಲ ನಾವು
ಮಾಡ್ಬೋದು. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಇಲ್ಲಿ ವೈಡ್ಲಿ ಯೂಸ್ಡ್ ಇನ್ ನೀವು ಕ್ಲಾಕ್ ಅಂಗಡಿಗೆ ಹೋಗಿರ್ತೀರ, ಕ್ಲಾಕ್ ಶಾಪ್ಗೆ ಅಂದರೆ ಗಡಿಯಾರದ ಅಂಗಡಿಗೆ, ಅಲ್ಲಿ ನೋಡಿರ್ಬೋದು ಯೂಸ್ಡ್ ಇನ್ ಡಿಜಿಟಲ್ ಕ್ಲಾಕಲ್ಲಿ ಯೂಸ್ ಮಾಡ್ತೀವಿ. ಡಿಜಿಟಲ್ ಕ್ಲಾಕ್ಸಲ್ಲಿ ನೋಡಿ ರೆಡ್ಡಾಗಿ ಟೈಮ್ ಡಿಸ್ಪ್ಲೇ ಆಗ್ತಿರುತ್ತೆ ನೋಡಿದಿರಾ. ನೆಕ್ಸ್ಟ್ ಬೇಸಿಕ್ ಕ್ಯಾಲ್ಕುಲೇಟರ್ಲಿ ಯೂಸ್ ಮಾಡ್ತೀವಿ, ನೀವು ನೋಡ್ಬೋದು. ಬೇಸಿಕ್ ಕ್ಯಾಲ್ಕುಲೇಟರ್ಸ್ ಅಂದರೆ 7 ಸೆಗ್ಮೆಂಟ್ ಥರ ಡಿಸ್ಪ್ಲೇ ಕಾಣುತ್ತೆ ಬೇಸಿಕ್ ಕ್ಯಾಲ್ಕುಲೇಟರ್ಸಲ್ಲಿ. ಮತ್ತು ಏನಂತಂದರೆ ಎಲೆಕ್ಟ್ರಾನಿಕ್ ಮೀಟರ್ಸಲ್ಲಿ ಮತ್ತು ವೇಯಿಂಗ್ ಮಿಷಿನಲ್ಲಿ ಮತ್ತು ಪೆಟ್ರೋಲ್ ಬಂಕಲ್ಲೂ ಕೂಡ ನೀವು ನೋಡಿರ್ಬೋದು, ಅದೇ ಪ್ರೈಸನ್ನು ಡಿಸ್ಪ್ಲೇ ಮಾಡೋಕ್ಕೆ ನೋಡಿರ್ತಾರೆ. ಪೆಟ್ರೋಲ್ ಬಂಕ್ ಅದು ಪ್ರೈಸ್ ಡಿಸ್ಪ್ಲೇ ಅಂತ ಬರೀತೀನಿ. ಪ್ರೈಸ್ ಡಿಸ್ಪ್ಲೇ ಮಾಡೋಕ್ಕೆ, ರೇಟನ್ನು ಡಿಸ್ಪ್ಲೇ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ತುಂಬ ಕಡೆ ಯೂಸ್ ಮಾಡ್ತಾರೆ. ಡೆಫಿನೇಷನ್ ಕೇಳಿದ್ರೆ ಈ ಥರ ಕೇಳಿದ್ರೆ ಇಷ್ಟು ಮಾತ್ರ ಬರೀರಿ ಸಾಕು, ಇದು ವರ್ಕ್ ಆಗುತ್ತೆ. 7 ಸೆಗ್ಮೆಂಟ್ ಡಿಸ್ಪ್ಲೇ ಅನ್ನೋದೇ ಒಂದು ಔಟ್ಪುಟ್ ಡಿವೈಸ್ ಅಷ್ಟೇ. ಈ ಡೆಫಿನೇಷನ್ ಬರೀರಿ, ನಿಮಗೆ ಸಾಕು. ನೆಕ್ಸ್ಟು ಇದನ್ನು ನಿಮ್ಗೆ ತೋರಿಸಂಗಿದ್ರೆ ಇದನ್ನು ನೀವು ತೋರಿಸ್ಬೋದು. ಈ ಥರ ಬರೆದು ABCDEFG ಇವೆಲ್ಲ ಸೆಗ್ಮೆಂಟ್ಸ್ಗಳು. ನೆಕ್ಸ್ಟು ಇಲ್ಲಿ ಇಮೇಜಸ್ನು ಕೂಡ ಮೆನ್ಷನ್ ಮಾಡ್ತಾರೆ. ಏನಕ್ಕಂದರೆ ಅದೊಂದು ಹೇಳಬೇಕು, ಸ್ವಲ್ಪ ಇಮೇಜಸ್ ಕಾಂಪ್ಲೆಕ್ಸ್ ಇಮೇಜಸ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ ಡ್ಯಾಶ್ ಡಿ, ಈ ಥರ ಡಿ ಅಂತ ಬರ್ಕೋತಾರೆ, ಎ ಅಂತ ಬರಿಬೋದು. ಇಲ್ಲಿ ನೋಡಿ ಎಸ್ ಅಂತ ಬರಿಬೋದು, ನೋಡಿ ಇದೆಲ್ಲ ಎಸ್ ಅಂತ ಬರ್ಕೋಬೋದು. ನೆಕ್ಸ್ಟ್ ಎಚ್ ನಾನು ತೋರಿಸಿದ್ನಲ್ಲ ಆ ಥರನೂ ಬರಿಬೋದು. ಸ್ಮಾಲ್ ಸಿಂಬಲ್ಸ್ ಮಾತ್ರ. ರಿಯಲ್ ಇಮೇಜಸ್ಗೆ ಹೋದರೆ ನೀವು LCD LED ಮ್ಯಾಟ್ರಿಕ್ಸ್ ಡಿಸ್ಪ್ಲೇ, ಇದೆಲ್ಲ OLED ಡಿಸ್ಪ್ಲೇ ಅಂತೆಲ್ಲ ಬರುತ್ತೆ, ಅದನ್ನು ಯೂಸ್ ಮಾಡ್ತೀವಿ. ಜಸ್ಟ್ ಇಷ್ಟು ಮಾತ್ರ ನೀವು ತಿಳ್ಕೊಳ್ಳಿ. ನೆಕ್ಸ್ಟು ಪ್ರಿನ್ಸಿಪಲ್ ಆಫ್ 7 ಸೆಗ್ಮೆಂಟ್ ಡಿಸ್ಪ್ಲೇ. ಪ್ರಿನ್ಸಿಪಲ್ ಆಫ್ 7 ಸೆಗ್ಮೆಂಟ್ ಡಿಸ್ಪ್ಲೇ. ಇದನ್ನು ಅಪ್ಲಿಕೇಶನ್ಸ್ ಕೇಳಿದ್ರೆ ಇಲ್ಲೇ ಬರ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಅಪ್ಲಿಕೇಶನ್ಸ್ ಕೇಳಿದ್ರೆ ನೀವು ಬರ್ಕೊಳ್ಳಿ. ಕೌಂಟರ್ಸು, ಸ್ಕೋರ್ ಬೋರ್ಡ್ಸು, ಲಿಫ್ಟ್ ಡಿಸ್ಪ್ಲೇಗಳು ಕೂಡ ಯೂಸ್ ಮಾಡ್ತೀವಿ. ಲಿಫ್ಟ್ ಡಿಸ್ಪ್ಲೇ, ಎಲೆಕ್ಟ್ರಿಕ್, ಇದೆಲ್ಲ ಬರ್ತೀನಿ. ಕ್ಲಾಕ್ಸಲ್ಲಿ, ಗಡಿಯಾರದಲ್ಲಿ, ಡಿಜಿಟಲ್ ಕ್ಲಾಕಲ್ಲಿ, ಬೇಸಿಕ್ ಕ್ಯಾಲ್ಕುಲೇಟರ್ಲಿ, ಎಲೆಕ್ಟ್ರಾನಿಕ್ ಮೀಟರ್ಸಲ್ಲಿ, ವೇಯಿಂಗ್ ಮಿಷಿನು, ಪೆಟ್ರೋಲ್, ಇಷ್ಟೊಂದು ಬರೆದ್ರೆ ಬೇಜಾನಾಯಿತು. ನೆಕ್ಸ್ಟು ಪ್ರಿನ್ಸಿಪಲ್ ಆಫ್ 7 ಸೆಗ್ಮೆಂಟ್ ಡಿಸ್ಪ್ಲೇ. ಪ್ರಿನ್ಸಿಪಲ್ ಆಫ್ 7 ಸೆಗ್ಮೆಂಟ್ ಡಿಸ್ಪ್ಲೇ ಏನು ಪ್ರಿನ್ಸಿಪಲ್ಲು? ಇದರ ತತ್ವ ಏನು ನೋಡಿ. ಒಂದಕ್ಕೆ ಮಾತ್ರ ತೋರಿಸ್ತೀನಿ, ಇದು 8ಕ್ಕೆ. ಇದೆಲ್ಲ ಮಿಕ್ಕಿದ್ದೆಲ್ಲ ನೀವೇ ಬರ್ಕೊಳ್ಳಿ. ಇದು ABCDEFG. ನೆಕ್ಸ್ಟ್ ನೋಡಿ, ಇದು 0. ಇವೆಲ್ಲ ಹೈಲೈಟ್ ಮಾಡ್ತೀನಿ ನಾನು. ಇದೆಲ್ಲ ಹೈಲೈಟ್ ಮಾಡ್ತೀನಿ, 0. ನೆಕ್ಸ್ಟು ಇದು 1 ಅಂದರೆ BC ಆನು. ನೆಕ್ಸ್ಟು 2, ನೆಕ್ಸ್ಟ್ ನೋಡಿ 2, ಇದು 2. ಇನ್ನು ಮಿಗ್ತವೆ ನೋಡಿ, ಇಲ್ಲಿ A B ಮತ್ತು ಇಲ್ಲಿ G ಅಲ್ವಾ, ಇದು G, ಇಲ್ಲಿ G ಆನ್ ಆಗಿರುತ್ತೆ. ನೆಕ್ಸ್ಟು E D ಆನ್ ಆಯಿತು. ನೆಕ್ಸ್ಟು 3, ಇಲ್ಲಿ ಏನಾಗಬೇಕು, A B C D. ಇನ್ನು ಮಿಕ್ಕಿದ್ದೆಲ್ಲ ಏನಾಗುತ್ತೆ, ಸೆಗ್ಮೆಂಟ್ಸು ಆಫ್ ಆಗಿರುತ್ತೆ. ಇದನ್ನು ಸುಮ್ಮನೆ ಒಂದು ಲೈನಲ್ಲಿ ಬರೀತೀನಿ. ಇದು F ಮತ್ತು E, ಇದು ಆಫ್ ಆಗಿರುತ್ತೆ.
ನೋಡಿ ಡಿಸ್ಪ್ಲೇ ಕಾಣಿಸ್ತಾ ಇದೆಯಾ ನೋಡಿ. ಈಗ ಗೊತ್ತಾಯ್ತಲ್ಲ ಇವಾಗ ಯಾವ ಥರ ಅಂತ ಸೆಗ್ಮೆಂಟ್ಸಲ್ಲಿ ಬರೆದಿದ್ದೀನಿ. ಎಕ್ಸಾಂಪಲ್ ತೋರಿಸಿದ್ದೀನಿ ಸ್ಟಾರ್ಟಿಂಗಲ್ಲೇ. ಪ್ರಿನ್ಸಿಪಲ್ ಆಫ್ ವರ್ಕಿಂಗ್ ಅಂತಂದರೆ ಒಂದು 7 ಸೆಗ್ಮೆಂಟ್ ಡಿಸ್ಪ್ಲೇ ಅಂತಲೂ ಬರಿತೀನಿ, ಅಥವಾ ರಿಟರ್ನ್ ಆಸ್ SEVN ಅಂತಲೂ ಬರಿತೀನಿ. ಓಕೆ, ಫಸ್ಟ್ ಪಾಯಿಂಟು, ಈಚ್ ಸೆಗ್ಮೆಂಟ್ is an LED when a segment gets power it glows. when a segment gets power it glows ಅಂದರೆ ಈಗ ಈ ಸೆಗ್ಮೆಂಟು ಬಿ ನನಗೆ ಸಿ ಇದಕ್ಕೆ ನನಗೆ ಕನೆಕ್ಟ್ ಆಗುತ್ತೆ, ಆಯಿತಾ. ಕನೆಕ್ಟ್ ಆದಾಗ ಏನಾಗುತ್ತೆ, ಇದು ಗ್ಲೋ ಆಗುತ್ತೆ. ಅವಾಗ ಇವೆಲ್ಲ ಆಫ್ ಆಗಿರ್ತವೆ, ಬಿ ಸಿ ಸೆಗ್ಮೆಂಟ್ ಆನ್ ಆಗುತ್ತೆ. ಇಲ್ಲಿ ನನಗೆ 2 ಡಿಸ್ಪ್ಲೇ ಬೇಕಂದರೆ ಎ ಬಿ ಮತ್ತು ಡಿ ಇ ಜಿ ಸೆಗ್ಮೆಂಟು ಆನ್ ಆಗಬೇಕು, ಆಯಿತಾ. ವೆನ್ ಎ ಸೆಗ್ಮೆಂಟ್ ಗೆಟ್ಸ್ ಪವರ್ ಇಟ್ ಗ್ಲೋಸ್. ಓಕೆ, ನೆಕ್ಸ್ಟು ಬೈ ಗ್ಲೋಯಿಂಗ್ selected segments numbers are formed. ನೋಡಿ, ಈಗ ಬಿ ಸಿ ಇದ್ರೆ 1 ಆಯಿತು ನನಗೆ ಈ ಥರ. ಮತ್ತು 3 ಡಿಸ್ಪ್ಲೇ ಬೇಕಂದ್ರೆ ಎ ಬಿ ಸಿ ಡಿ ಮತ್ತು ಜಿ ಅಲ್ವಾ. ಜಿ ಇದು ಸೆಗ್ಮೆಂಟ್ಸು. ಬೈ ಗ್ಲೋಯಿಂಗ್ ಸೆಲೆಕ್ಟೆಡ್ ಸೆಗ್ಮೆಂಟ್ಸ್ ನಂಬರ್ಸ್ ಆರ್ ಫಾರ್ಮ್ಡ್. ಇಲ್ಲಿ ತೋರಿಸಿದ್ನಲ್ಲ ಯಾವ್ಯಾವುದು ಆನ್ ಆಗಿರುತ್ತೆ ಆವಾಗ ನಮಗೆ ಅದೇ ರೀತಿ ನಂಬರ್ಸು ಕಾಣುತ್ತೆ. ಇಲ್ಲಿ 2 ಕಾಣ್ತಿದೆ, ಇಲ್ಲಿ 1 ಕಾಣ್ತಿದೆ, ಇಲ್ಲಿ 3 ಕಾಣ್ತಿದೆ, ಆ ಥರ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಟು ಡಿಸ್ಪ್ಲೇ ಒನ್ segments B and C on. To display 8 all segments must be on. ಎಲ್ಲ ಅಂದರೆ ಎಲ್ಲ ಸೆಗ್ಮೆಂಟ್ಗಳು 8 ಡಿಸ್ಪ್ಲೇ ಮಾಡೋಕ್ಕೆ ಆನ್ ಆಗಿರಬೇಕು. ನೆಕ್ಸ್ಟು ಟೈಪ್ಸ್ ಆಫ್ 7 ಸೆಗ್ಮೆಂಟ್ ಡಿಸ್ಪ್ಲೇ. Types of 7 segment display. Types of 7 segment display. There are 2 types. One is common cathode and one more is common anode display. One is common cathode display CCD and one more is common anode display. Before explaining these types of 7 segment display, let me show you the circuit symbol of LED. LED in the sense, LED stands for, ಇದೆಲ್ಲ ನಾನು ನಿಮಗೆ ಬೇಸಿಕ್ ನಾಲೆಡ್ಜ್ ಕೊಡ್ತಾ ಇರೋದು, ಆಯಿತಾ. ಡೈರೆಕ್ಟಾಗಿ ನೀವು ಆನ್ಸರ್ ಬರೆಯೋದಂದರೆ ಬರೆದ್ಬಿಡ್ಬೋದು, ಬಟ್ ಟೆಕ್ನಾಲಜಿನ ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾನು ಬಂದು ಆ್ಯನೋಡು ಕ್ಯಾಥೋಡ್ ಅಂತ ಅಂದಾಗ ನಿಮಗೆ ಎಲ್ಲಿಂದ ಆ್ಯನೋಡ್ ಇದೆ ಕ್ಯಾಥೋಡ್ ಇದೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಫಸ್ಟು ಬೇಸಿಕ್ಸಿಂದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. LED ಸ್ಟ್ಯಾಂಡ್ಸ್ ಫಾರ್ ಲೈಟ್ ಎಮಿಟಿಂಗ್ ಡಯೋಡ್ ಅಂತ. ಲೈಟ್ ಎಮಿಟಿಂಗ್ ಡಯೋಡ್. ಇಟ್ ಎಮಿಟ್ಸ್ ಲೈಟ್ ಅಂದರೆ ಯಾವಾಗ ಅಂದರೆ ಲೈಟ್ನ ಚೆಲ್ಲುತ್ತೆ, ಅದನ್ನೇನಂತಾರೆ ಎಮಿಟ್ಸ್ ಲೈಟ್ ವೆನ್ ಕರೆಂಟ್ ಫ್ಲೋಸ್ ಫ್ರಮ್ ಆನೋಡ್ ಟು ಕ್ಯಾಥೋಡ್. ಇವು 2 ಟರ್ಮಿನಲ್ಲು. ಈಗ ನಿಮಗೆ ಆನೋಡ್ ಕ್ಯಾಥೋಡ್ ಅಂದರೆ ಏನು ಹೇಳ್ತೀನಿ ನೋಡಿ. ಈ ಥರ ಬರ್ಕೊಳ್ಳಿ. ಇದು ಕನೆಕ್ಟಿವಿಟಿ ಅಷ್ಟೇ ನೋಡಿ, ಈ ಥರ ಇರುತ್ತೆ. ಇದನ್ನು ನಾನು ಆನೋಡ್ ಅಂತ ಕರಿತೀವಿ. ಇದು ಆನೋಡು, ಇದು ಕ್ಯಾಥೋಡು. ಇದು ಪ್ಲಸ್ಸು, ಇದು ಮೈನಸ್. ಓಕೆನಾ. ಇದು ಸರ್ಕ್ಯೂಟ್ ಸಿಂಬಲ್ ಆಫ್ ಅಂದರೆ ಸಿಂಬಲ್ ಆಫ್ LED.
ಲಾಜಿಕ್ ಸಿಂಬಲ್ ಆಫ್ ಏನು, ಲಾಜಿಕ್ ಸಿಂಬಲ್ ಆಫ್ LED. ಗೊತ್ತಾಯ್ತಾ? ಇವಾಗ ಏನಂತ ಗೊತ್ತಾಯ್ತಲ್ಲ, LED ಅಂತಂದರೆ ಲೈಟ್ ಎಮಿಟಿಂಗ್ ಡಯೋಡ್. ಇಟ್ ಎಮಿಟ್ಸ್ ಲೈಟ್ ವೆನ್ ಕರೆಂಟ್ ಫ್ಲೋಸ್ ಫ್ರಮ್ ಆನೋಡ್ ಟು ಕ್ಯಾಥೋಡ್. ಇಲ್ಲಿಂದ ಈ ಕಡೆಯಿಂದ ಓದಾದಾಗ ಕರೆಂಟು ಆನೋಡಿಂದ ಕ್ಯಾಥೋಡ್ ಹೋದಾಗ ಅದು ಲೈಟ್ನ ಎಮಿಟ್ ಮಾಡುತ್ತೆ. ನೆಕ್ಸ್ಟು ದೇರ್ ಆರ್ 2 ಟೈಪ್ಸ್ ಆಫ್ ಸೆಗ್ಮೆಂಟ್ ಡಿಸ್ಪ್ಲೇ. ಲೆಟ್ ಮಿ ರೈಟ್ ಫಸ್ಟ್ ಒನ್. Types of 7 segment display. Types of 7 segment display. There are 2 types. One is common cathode display, CCD. Second one is common anode display, CAD. Now first let's learn about common cathode display. ಇದನ್ನ ಎರೇಂಜ್ ಮಾಡ್ತೀನಿ ನಾನು. ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕಾಮನ್ ಕ್ಯಾಥೋಡ್ ಡಿಸ್ಪ್ಲೇ ನಿಮಗೆ ಗೊತ್ತು. ಈ ಸರ್ಕ್ಯೂಟ್ ಸಿಂಬಲ್ ನೀವು ತಗೊಂಡಿದ್ದೀರಾ. ಇದು ಆ್ಯನೋಡು, ಇದು ಕ್ಯಾಥೋಡು, ಇದು ಬಂದು ಸರ್ಕ್ಯೂಟ್ ಲಾಜಿಕ್ ಸಿಂಬಲ್ ಆಫ್ LED. ಆಯಿತಾ? LED ಅಂತ ಬರೀತೀನಿ. ಈಗ ನೋಡಿ, ಫಸ್ಟ್ ನೋಡೋಣ, ಈ ಡಯಾಗ್ರಾಮ್ ಬರ್ಕೊಳ್ಳುವ. ನಿಮ್ಮ ಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರೆ ಅದೇ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. 1 2 3 4 5 6 7 ಇಲ್ಲೆಲ್ಲ ಲೈಟ್ ಹಾಕುವ. ಅಂದರೆ ಲೈಟ್ ಎಮಿಟ್ ಆಗ್ತಿದೆಯಲ್ಲ, ಅದ್ರ ಸಿಂಬಲ್ ನಾವು ತೋರಿಸ್ಬೇಕು. ಓಕೆ, ಇಲ್ಲಿ ನೋಡಿ, ಇದೆಲ್ಲ ನೋಡಿ A B C D E F G. ಇದನ್ನ ಡಯಾಗ್ರಾಮ್ ನೋಡ್ಕೊಳ್ಳಿ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಇದು ಆ್ಯನೋಡು, ಇದು ಕ್ಯಾಥೋಡು. ಓಕೆನಾ? ಇಲ್ಲಿರ್ತಕ್ಕಂಥ ಇದನ್ನು ನಾನು ಏನು ಮಾಡ್ತೀನಿ, ಶಾರ್ಟ್ ಮಾಡಿ ಇದನ್ನು ಏನು ಮಾಡ್ತೀನಿ, ಎಲ್ಲದಕ್ಕೂ ಇದು ಮಾಡಿ ಅಂತಂದರೆ ಇದನ್ನು ನಾನು ಗ್ರೌಂಡು ಕೊಡ್ತೀನಿ. ಇದೇನು ಮಾಡ್ತೀನಿ, ಇಲ್ಲಿ ನಾನು ಇದನ್ನು ಗ್ರೌಂಡು ಕೊಡ್ತೀನಿ. ಈ ಥರ ಗ್ರೌಂಡು ಕನೆಕ್ಟ್ ಮಾಡ್ತೀನಿ. ಈ ಥರ ಗ್ರೌಂಡು ಕನೆಕ್ಟ್ ಮಾಡ್ತೀವಿ. ಗ್ರೌಂಡ್ ಸಿಂಬಲ್ ಇದು. ಓಕೆನಾ? ನೆಕ್ಸ್ಟು ಇಲ್ಲಿ ನೋಡಿ, ಇದೇ ರೀತಿ ಡಿಸ್ಪ್ಲೇ, ಒಂದು ಡೀಪ್ ಡಿಸ್ಪ್ಲೇ ಥರ ನೋಡಿದ್ರೆ ಇವೆಲ್ಲ 7 ಸೆಗ್ಮೆಂಟ್ ಆಗಿರುತ್ತೆ. ಇದು A B C D E F G ನೋಡಿ, A B C D E F G. ಇದು ಬಂದು ಇಲ್ಲಿ ಇದು ಕಾಮನ್ ಕ್ಯಾಥೋಡು. ಇದೆಲ್ಲ ನೋಡಿ, ಕ್ಯಾಥೋಡ್ನಲ್ಲಿ ಏನು ಮಾಡಿದ್ದೀನಿ, ಇದು ಕಾಮನ್ ಮಾಡಿ ಗ್ರೌಂಡ್ ಮಾಡಿದ್ದೀನಿ. ಇಲ್ಲಿ ಬರೀರಿ, ಇದು ಕಾಮನ್ ಕ್ಯಾಥೋಡ್. ಅದಕ್ಕೆ ಇದನ್ನು ಕಾಮನ್ ಕ್ಯಾಥೋಡ್ ಡಿಸ್ಪ್ಲೇ ಅಂತ ಕರೀತಾರೆ. ನೆಕ್ಸ್ಟ್ ಇದು ಕೂಡ ಅಷ್ಟೇ, ಇದೆಲ್ಲ ಇದು ಬಂದು ಕನೆಕ್ಟ್ ಆಗಿ ಸೇಮು, ಬಟ್ ಇದೇ ಸೇಮು, ಬಟ್ ಇಂಟರ್ನಿಂದ ಡಿಸ್ಪ್ಲೇ ಮೂಲಕ ತೋರಿಸ್ತಾ ಇದ್ದೀನಿ. ಆಯಿತಾ? ಒಳಗಡೆ LED ಯೂಸ್ ಮಾಡಿರ್ತಾರೆ. ಮತ್ತು ಇದು DP ಅಂತ ಬರೀತೀನಿ ಇದಕ್ಕೆ. ಇದು ಒಳಗಡೆ ಇರುತ್ತೆ, ಈ ಥರ ಇದ್ರ ಒಳಗಡೆ ಎಲ್ಲ ಇರುತ್ತೆ LEDಗಳು. ಸರಿನಾ? ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ. ನೆಕ್ಸ್ಟ್ ಇದನ್ನು ನೀವು ಏನು ಬರಿಬೇಕು ಅಂತಂದ್ರೆ, ಇವಾಗ ಇಷ್ಟು ಮಾತ್ರ ಬರೀರಿ ಸಾಕು. ನೋಡಿ, ಕೇಳಿದ್ರೆ ಪಾಯಿಂಟ್ಸು. ಆಲ್ ಕ್ಯಾಥೋಡ್ಸ್ ಆರ್ ಕನೆಕ್ಟೆಡ್. ನೋಡಿ, ಎಲ್ಲ ಕ್ಯಾಥೋಡ್ ಅಲ್ವಾ? ಕನೆಕ್ಟೆಡ್ ಟು ಗ್ರೌಂಡ್. ಗ್ರೌಂಡ್ ಇಸ್ ನಥಿಂಗ್ ಬಟ್ 0. ನೋಡಿ, ಎಲ್ಲ ಕ್ಯಾಥೋಡ್ಗಳು ಕನೆಕ್ಟ್ ಆಗಿ ಗ್ರೌಂಡು ಕನೆಕ್ಟ್ ಆಗಿದೆ. ನೆಕ್ಸ್ಟ್ 7 segment glows when HAGH 1 is applied.
ವೆನ್ ಸೆಗ್ಮೆಂಟ್ ಗ್ಲೋಸ್ ವೆನ್ ಐ ಈಸ್ ಅಪ್ಲೈಡ್. ಅಂದರೆ ನಿಮಗೆ ಕರೆಂಟು ಫ್ಲೋ ಆದಾಗ ಏನಾಗುತ್ತೆ, ಸೆಗ್ಮೆಂಟು ಗ್ಲೋ ಆಗುತ್ತೆ. ಐ ಇನ್ಪುಟ್ ಅಂದರೆ ಅದು 1 ಅಂತ ತಗೋತೀನಿ. ಓಕೆ, ಇದು ಆನ್, 1 ಅಂದರೆ ಅದು ಆನ್ ಅಂತಲೇ. ಇದು ನಿಮಗೆ ಬರ್ತಕ್ಕಂಥ ಕಾಮನ್ ಕ್ಯಾಥೋಡ್ ಡಿಸ್ಪ್ಲೇ. ನೆಕ್ಸ್ಟು ಕಾಮನ್ ಆ್ಯನೋಡ್ ಡಿಸ್ಪ್ಲೇ. ಕಾಮನ್ ಆ್ಯನೋಡ್ ಡಿಸ್ಪ್ಲೇ ಇಲ್ಲಿ ನೋಡಿ, ವೆರಿ ಸಿಂಪಲ್. ಇವೆಲ್ಲ ಇದು ಆ್ಯನೋಡು, ಇದು ಕ್ಯಾಥೋಡು ಟರ್ಮಿನಲ್ಗಳು. ಇದನ್ನು ಇದು ಮಾಡಿಬಿಟ್ಟು ಗ್ರೌಂಡು ಕೊಟ್ಟಿದ್ದೀವಿ. ಇಷ್ಟೇ ಕಾಮನ್ ಕ್ಯಾಥೋಡ್ ಅಂತ ಕರಿತೀವಿ. ಎಲ್ಲ ನೋಡಿ, ಕ್ಯಾಥೋಡ್ನ ನಾವು ಕನೆಕ್ಟ್ ಮಾಡಿಬಿಟ್ಟು ಒಂದೇ ಕಾಮನ್ ತಗೊಂಡು ಕ್ಯಾಥೋಡ್ನ ಕನೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟು ಕಾಮನ್ ಆ್ಯನೋಡ್ ಡಿಸ್ಪ್ಲೇ. ಕಾಮನ್ ಆ್ಯನೋಡ್ ಡಿಸ್ಪ್ಲೇ. ಕಾಮನ್ ಆ್ಯನೋಡ್ ಡಿಸ್ಪ್ಲೇ PLAY. ಓಕೆ, ವೆರಿ ವೆರಿ ಸಿಂಪಲ್ ನೋಡಿ. ಪ್ಲಸ್ V, A, B, C, D, E, F, G. ಇದು ಒಂದೇ ಲೈನ್ ಹಾಕೊಳ್ಳಿ, ಪದೇ ಪದೇ ಬರಿಬೇಡಿ, ಒಂದೇ ಸರಿ ಹೇಳಿರಿ. ಈ ಥರ ಇದನ್ನು ಮಾಡ್ಕೊಬೇಡಿ. ಈ ಥರ ಓಕೆ. ಇಲ್ಲಿ ನೋಡಿ, ಇದು ಆ್ಯನೋಡು. ಇದು ನೋಡಿ, ನಾನು ಆಲ್ರೆಡಿ ಏನಂದರೆ ಇದು ಆ್ಯನೋಡ್ ಟರ್ಮಿನಲ್ಲು, ಆಯಿತಾ. ನೀವು ಇಲ್ಲಿ ಉಲ್ಟಾ ತೋರಿಸಿದ್ದಾರೆ, ಬೇಕಾದ್ರೆ ನೀವು ಅದನ್ನು ಇತ್ತಾಗೆ ಕನೆಕ್ಟ್ ಮಾಡ್ಕೋಬೋದು. ಇದು ನಿಮಗೆ ನೀಟಾಗಿ ಕಾಣಲಿ ಅಂತ ಈ ಕಡೆ ತೋರಿಸಿದ್ದಾನೆ. ಅಂತಂದರೆ ಹಿಂಗಿರುತ್ತಲ್ವಾ, ಇಲ್ಲೇ ಬಂದುಬಿಟ್ಟು ಅವನು ಇಲ್ಲೇ ಕನೆಕ್ಟ್ ಕೊಡಬೇಕಾಗಿತ್ತು ಪ್ಲಸ್ ವೋಲ್ಟ್ಗೆ. ಬಟ್ ನಿಮ್ಗೆ ನೀಟಾಗಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು, ಸೆಗ್ಮೆಂಟ್ ತೋರಿಸ್ಬೇಕು ಅಂದ್ಬಿಟ್ಟು ಈ ಕಡೆ ಹಾಕ್ಕೊಂಡಿದ್ದಾನೆ ಅಷ್ಟೇ. ಯಾಕೆಂದರೆ ಅದು ಸೆಗ್ಮೆಂಟ್ ಕನೆಕ್ಟ್ ಆಗಿರುತ್ತಲ್ಲ ಈ ಕಡೆಗೆ, ಅದಕ್ಕೋಸ್ಕರ. ಸೊ ನೋಡಿ, ಇಲ್ಲಿ ಇದೆಲ್ಲ ಬಂದು ಆ್ಯನೋಡ್ ಟರ್ಮಿನಲ್ ಏನು ಮಾಡಿ ಇದನ್ನು ನಾನು ಪ್ಲಸ್ ವೋಲ್ಟು ಕೊಟ್ಟಿದ್ದೀನಿ. ಸೊ ಇದೇ ರೀತಿ ಏನಾಗುತ್ತೆ, ಇಲ್ಲಿ ಅದನ್ನು ಡಿಸ್ಪ್ಲೇ ಮೂಲಕ ತೋರಿಸೋದಾದರೆ A, B, C, D, E, F, G, A, B, C, D, E, F, G ಪ್ಲಸ್ ಇದೆಲ್ಲ ಏನಂದರೆ ಇದು ಕಾಮನ್ ಕ್ಯಾಥೋಡ್. ಇದಕ್ಕೆ ಅಂದರೆ ಇದನ್ನು ಡಿಸ್ಪ್ಲೇ ಮೂಲಕ ತೋರಿಸಿದ್ದೀನಿ, ಇದು LED ಕನೆಕ್ಟ್ ಮಾಡಿದ್ದೀನಿ. ಇದು ಕಾಮನ್ ಆ್ಯನೋಡು, ಕಾಮನ್ ಆ್ಯನೋಡು. ನೋಡಿ, ಇನ್ ಕಾಮನ್ ಆ್ಯನೋಡ್ ಡಿಸ್ಪ್ಲೇ ಪಾಯಿಂಟ್ಸ್ ಬರೀತಾ ಇದ್ದೀನಿ, ಇಲ್ಲೇ ಬರ್ಕೊಳ್ಳಿ. ನೋಡಿ, ಆಲ್ ಆ್ಯನೋಡ್ಸ್ ಆರ್ ಕನೆಕ್ಟೆಡ್ ಟು ಪ್ಲಸ್ VCC. ಆಲ್ ಆ್ಯನೋಡ್ಸ್ ಆರ್ ಕನೆಕ್ಟೆಡ್ ಟು ಪ್ಲಸ್ VCC ಅಂದರೆ ಪ್ಲಸ್ 5 ವೋಲ್ಟ್. ಈ ಥರ ಪ್ಲಸ್ VCC ಕನೆಕ್ಟ್ ಆಗಿದೆ. ಸೆಗ್ಮೆಂಟ್ ಗ್ಲೋಸ್ ವೆನ್ ಲೋ ಅಂದರೆ 0 ಈಸ್ ಅಪ್ಲೈಡ್. ವೆನ್ 0 ಈಸ್ ಅಪ್ಲೈಡ್. ಲೋ ಇನ್ಪುಟ್ ಅಂದರೆ ಇಲ್ಲಿ ಲೋ ಇನ್ಪುಟಲ್ಲಿ ಏನಾಗುತ್ತೆ, ನಮಗೆ ಆನ್ ಆಗುತ್ತೆ. ಅಲ್ಲಿ ಐ ಇನ್ಪುಟಲ್ಲಿ ಆನ್ ಆಗುತ್ತೆ. ಇದು ಕಾಮನ್ ಆ್ಯನೋಡು, ಆಯಿತಾ. ನೆಕ್ಸ್ಟು ಇದನ್ನು ನಾನು ಏನಂತ ಕರಿತೀವಿ ಅಂತಂದರೆ, ಶಾರ್ಟ್ ಫಾರ್ಮಲ್ಲಿ CAD ಅಂತಲೂ ಕರಿತೀವಿ. CAD, ಕ್ಯಾಡ್. ನೆಕ್ಸ್ಟು ಇಷ್ಟೇ. ನೀವು ಕೇಳಿದ್ರೆ, ಎಕ್ಸಾಮಲ್ಲಿ ಕೇಳಿದ್ರೆ ಯಾವ ಥರ ಕೇಳ್ತಾರೆ ಅಂತಂದರೆ ನಿಮಗೆ ಜಸ್ಟ್ ವೆರಿ ವೆರಿ ಸಿಂಪಲಾಗಿ ಕೇಳ್ತಾರೆ. ಯಾವ ಥರ, ಎಕ್ಸ್ಪ್ಲೈನ್ ದಿ ಟೈಪ್ಸ್ ಆಫ್ 7 ಸೆಗ್ಮೆಂಟ್ ಡಿಸ್ಪ್ಲೇ ವಿತ್ ಡಯಾಗ್ರಾಮ್.
ಇಷ್ಟು ಕೇಳಿದ್ರೆ ಇಷ್ಟು ಬರೆದ್ಬಿಟ್ಟು ಇದೆರಡು ಪಾಯಿಂಟ್ಸ್ ಬರೀರಿ. ನೀವು ಕರೆಕ್ಟಾಗಿ ಡಯಾಗ್ರಾಮ್ ಬರೆದು ತೋರಿಸಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅಷ್ಟು ಸಾಕು. ನೆಕ್ಸ್ಟು ಬಿ ಸಿ ಡಿ. ನೆಕ್ಸ್ಟ್ ಬಂದು ಬಿ ಸಿ ಡಿ ಟು 7 ಸೆಗ್ಮೆಂಟ್ ಡಿಕೋಡರ್. ಬಿ ಸಿ ಡಿ ಟು 7 ಸೆಗ್ಮೆಂಟ್ ಡಿಕೋಡರ್. ಬಿ ಸಿ ಡಿ ಟು 7 ಸೆಗ್ಮೆಂಟ್ ಡಿಕೋಡರ್. ನೋಡಿ ಇದನ್ನು ಬರೀತೀನಿ ಹೆಂಗೆ ಅಂತ. ಎ ಬಿ ಸಿ ಡಿ. ಬಿ ಸಿ ಡಿ ಬೈನರಿ ಕೋಡೆಡ್ ಡೆಸಿಮಲ್ ಇದು, ಓಕೆನಾ. ನೆಕ್ಸ್ಟ್ ಇಲ್ಲಿ ಕ್ಲಾಕ್ ಕೊಟ್ಟಿದ್ದಾನೆ, ಇದು ಕ್ಲಾಕ್ CLK ಕ್ಲಾಕು. ನೆಕ್ಸ್ಟ್ ಇಲ್ಲಿ ಇದು ಬಿ ಸಿ ಡಿ ಟು 7 ಸೆಗ್ಮೆಂಟು ಡಿಕೋಡರು. ನೆಕ್ಸ್ಟ್ ನಮಗಿಲ್ಲಿ ಎ ಬಿ ಸಿ ಡಿ ಇ ಎಫ್ ಜಿ. ಎ ಬಿ ಸಿ ಡಿ ಇ ಎಫ್ ಜಿ. ಎ ಬಿ ಸಿ ಡಿ ಇ ಎಫ್ ಜಿ. ಇದು 7 ಸೆಗ್ಮೆಂಟ್ LED ಡಿಸ್ಪ್ಲೇ. ಬಿ ಸಿ ಟು 7 ಸೆಗ್ಮೆಂಟ್ ಡಿಕೋಡರು. ನೆಕ್ಸ್ಟ್ ಇವಾಗ ನಾನು ಇದನ್ನು ಟ್ರೂತ್ ಟೇಬಲ್ ಬರೀತೀನಿ. ನೋಡಿ ಒಂದು ತೋರಿಸ್ತೀನಿ, ಆಮೇಲೆ ನೀವು ಟ್ರೂತ್ ಟೇಬಲ್ ಬರೆದ್ಬಿಡ್ತೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್ಲು 0 0 0 0 ಇದೆ, ಓಕೆನಾ. ನಮಗೆ 0 ಬರಬೇಕಂತಂದರೆ ಯಾವ್ಯಾವ ಸೆಗ್ಮೆಂಟ್ ಆನ್ ಆಗಬೇಕು? ಇಲ್ಲಿ ಎ ಬಿ ಸಿ ಡಿ ಇ ಎಫ್ ಜಿ, ಆಯಿತಾ. ಈ ಜಿಯಲ್ಲಿ ಏನಾಗುತ್ತೆ, ಜಿಯಲ್ಲಿ 0 ಹಾಕಿ ಇನ್ನೆಲ್ಲ ಸೆಗ್ಮೆಂಟು ಆನಲ್ಲಿರುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ. ಬೈನರಿ ಇನ್ಪುಟ್ಸ್ ಇದು, ಆಮೇಲೆ ಬರೀತೀನಿ ಟ್ರೂತ್ ಟೇಬಲು. ಬೈನರಿ ಇನ್ಪುಟ್ಸು, ಡಿಕೋಡರ್ ಔಟ್ಪುಟ್ಸು, ನೆಕ್ಸ್ಟು ಡಿಸ್ಪ್ಲೇ ಔಟ್ಪುಟ್. ಇದು 7 ಸೆಗ್ಮೆಂಟ್ ಡಿಸ್ಪ್ಲೇ ಔಟ್ಪುಟ್ಟು. 0 0 0 0 ಇದು ಎ ಬಿ ಸಿ ಡಿ, ಆಯಿತಾ. ಇಲ್ಲಿ ನೋಡಿ, ಈಗ ಇಲ್ಲಿ ಏನಾಗುತ್ತೆ ಅಂದರೆ ಎ ಬಿ ಸಿ ಡಿ ಇ ಎಫ್ ಜಿ. ಜಿಗೆ 0 ಹಾಕ್ಬಿಟ್ಟು ಇನ್ನೆಲ್ಲ 1 ಬರೀಬೇಕು. ಇಲ್ಲಿ ಔಟ್ಪುಟ್ ಏನಾಗುತ್ತೆ, ನನಗೆ 0 ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿ ಇನ್ನೊಂದು ತೋರಿಸ್ತೀನಿ. 8 ಅಂತಂದರೆ ನನಗೆ 1 0 0 0 ಅಲ್ವಾ. 8 ನನಗೆ ಬರಬೇಕಂತಂದರೆ ನನಗೆ ಏನು ಎಲ್ಲ ಸೆಗ್ಮೆಂಟ್ ಆನ್ ಆಗಿರಬೇಕು. ಎಲ್ಲ ಸೆಗ್ಮೆಂಟ್ ಆನ್ ಆಗಿರ್ಬೇಕಾ ಇಲ್ವಾ? ಸೊ ಅದಕ್ಕೆ 8 ಬರಬೇಕಂತಂದ್ರೆ ಇಲ್ಲಿ ಎಲ್ಲ ಸೆಗ್ಮೆಂಟು ಎ ಬಿ ಸಿ ಡಿ ಇ ಎಫ್ ಜಿ ಎಲ್ಲ ಸೆಗ್ಮೆಂಟು ಆನ್ ಆಗಿರಬೇಕು. ನನಗೆ ಆವಾಗ 8 ಬರುತ್ತೆ. ಇದನ್ನು ಟ್ರೂತ್ ಟೇಬಲ್ ಬರೆದು ತೋರಿಸ್ತೀನಿ ನಾನು. ಅರ್ಥೈತಲ್ಲ? ಇದನ್ನು ಬಿ ಸಿ ಟು 7 ಸೆಗ್ಮೆಂಟ್ ಡಿಕೋಡರ್ ಅಂತ ಕೇಳಿದ್ರೆ ಇದನ್ನು ಬರೀಬೇಕು. ನೀವು ಬರೆದ್ಬಿಟ್ಟು ಟ್ರೂತ್ ಟೇಬಲ್ ಬರೀಬೇಕು. ಟ್ರೂತ್ ಟೇಬಲ್ ಬರೆದ್ಬಿಟ್ಟು ನೋಡಿ, ಟ್ರೂತ್ ಟೇಬಲ್ ಬರೀತಾ ಇದ್ದೀನಿ. ಬೈನರಿ ಇನ್ಪುಟ್ಸು ಈಗ ಹೇಳ್ಕೊಟ್ನಲ್ಲ, ಅದೇ ರೀತಿ ಟ್ರೂತ್ ಟೇಬಲ್ಗೆ ನಾನು 0s and 1s ಹಾಕ್ತೀನಿ. ನೆಕ್ಸ್ಟು 7 ಸೆಗ್ಮೆಂಟು ಡಿಸ್ಪ್ಲೇ ಔಟ್ಪುಟ್ಸ್. ನೋಡಿ,
ಓಕೆ, ಅದು 0 1 2 3 4 5 6 7 8 ತಗೊಳ್ಳಿ 9 ಆಯಿತಾ. ನೆಕ್ಸ್ಟ್ ಇವಾಗ ಇಲ್ಲಿಂದ ನಾನು ಬರ್ಕೋತೀನಿ. ಈಗ ಏನಂತ ತಗೋತೀನಿ ಇಲ್ಲಿ, ಎ ಬಿ ಸಿ ಡಿ ಇ ಎಫ್ ಜಿ ತಗೋತೀನಿ ಆಯಿತಾ. ಹಾಕ್ಕೊಳ್ವಾ, ಇದನ್ನು ಕಾಲಮಲ್ಲಿ ಬರೆದು ಬಿಡೋಣ. ಕಾಲಮ್ ಹಾಕ್ಕೊಂಡೇ ಬರೆದು ಬಿಡೋಣ, ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಷ್ಟೇ. ಇದಕ್ಕೇನು ಇಷ್ಟೊಂದು ದೊಡ್ಡ ಕಾಲಮ್ ಬೇಕಾಗಿರಲಿಲ್ಲ, ಇರಲಿ ಬಿಡಿ. ನೋಡಿ, 0 ಆಗಬೇಕು ಅಂತಂದರೆ ಇಲ್ಲಿ ನೀವು ನೀಟಾಗಿ ಬರ್ಕೊಳ್ರಿ. ಇದು ಸೆಗ್ಮೆಂಟ್ ಆಲ್ರೆಡಿ ತೋರಿಸಿದ್ದೀನಿ, ಸ್ವಲ್ಪ ಹೈಲೈಟ್ ಮಾಡಿಬಿಡ್ತೀನಿ. ಎ ಬಿ ಸಿ ಡಿ ಇ ಎಫ್ ಜಿ ಇವೆಲ್ಲ ಸೆಗ್ಮೆಂಟು. 0 ಆಗಬೇಕು ಅಂತಂದರೆ ನನಗೆ ಇದೊಂದು ಜಿನ 0 ಆನ್ ಆಫ್ ಮಾಡಿಬಿಟ್ಟು ಇನ್ನು ಮಿಕ್ತಕ್ಕೆಲ್ಲ 1 ಹಾಕಬೇಕು. ಸಿಂಪಲ್ಲು ನೋಡಿ, 1 1 1 1 1 1 0. ನೆಕ್ಸ್ಟ್ 1 ಬರಬೇಕಂದ್ರೆ ಬಿ ಸಿ ಮಾತ್ರ ಏನಾಗಿರ್ಬೇಕು, 1 ಆಗಿರಬೇಕು. ಬಿ ಸಿ ಮಾತ್ರ 1 ಆಗಿರ್ಬೇಕು, ಇನ್ನು ಮಿಕ್ತವೆಲ್ಲ ಆಫ್ ಆಗಿರಬೇಕು. ನೆಕ್ಸ್ಟು 2 ಬರಬೇಕಂದ್ರೆ ನೋಡಿ, ಎ ಬಿ ಸಿ ಎ ಬಿ ಜಿ ಇ ಡಿ ಇದೆಲ್ಲ ಏನಾಗಬೇಕು, ಆನ್ ಆಗಬೇಕು, ಇನ್ನು ಮಿಕ್ತವೆಲ್ಲ ಇದಾಗಬೇಕು ಆಯಿತಾ. 2ಗೆ ಅಂತಂದರೆ 2ಗೆ ನನಗೆ ಸಿ ಮತ್ತು ಎಫ್ 0 ಆಗಬೇಕು. ಸಿ ಮತ್ತು ಎಫ್ 0 ಆಗಬೇಕು, ಇನ್ನು ಮಿಕ್ತವೆಲ್ಲ 1 ಹಾಕ್ಬಿಡಿ. ನೆಕ್ಸ್ಟು ಇನ್ನು ಮಿಕ್ತವೆಲ್ಲ ನೀವೇ ಬರೀರಿ. ನಾನು 8ಕ್ಕೆ ಮತ್ತು 9ಕ್ಕೆ ಬರೀತೀನಿ. 8ಕ್ಕೆ ಏನಾಗಿರ್ಬೇಕಂದ್ರೆ 8ಕ್ಕೆ ಎಲ್ಲ ಆನ್ ಆಗಿರಬೇಕು. ನೆಕ್ಸ್ಟ್ 9 ಬರಬೇಕು. 9 ಬರಬೇಕಂದ್ರೆ 9 ಯಾವ ಥರ ಕಾಣಿಸುತ್ತೆ ಇಲ್ಲಿ, ಇ ಮತ್ತು ಇಲ್ಲಿ ಇ ಮತ್ತು ಇ ಏನಾಗಿರಬೇಕು, 0 ಆಗಿರಬೇಕು. ಇಲ್ಲಿ 0 ಅಂದರೆ ಆಫ್ ಆದರೆ ನನಗೆ ಇನ್ನು ಮಿಕ್ತವೆಲ್ಲ ಆನ್ ಆಗ್ತದೆ, ಅವಾಗ 9 ಥರ ಕಾಣುತ್ತೆ. ಏನಾಗಿರುತ್ತೆ, ಆಫ್ ಆಗಿರುತ್ತೆ. ಈ ಸೆಗ್ಮೆಂಟು ಆಫ್ ಆಗಿರುತ್ತೆ. ಇದಕ್ಕೆ ನಾನು 0 ಹಾಕ್ತೀನಿ, ಇನ್ನು ಮಿಕ್ತವೆಲ್ಲ 1 ಹಾಕ್ತೀನಿ. ನೆಕ್ಸ್ಟ್ ಇನ್ನು ಮಿಕ್ತವಕ್ಕೆ ನೀವೇ ಬರ್ಕೊಳ್ಳಿ ಆಯಿತಾ. 0 1 2 3 4 5 6 7 8 9. ಅಯ್ಯೋ ಸಾರಿ ಇಲ್ಲಿ ಬರೆದ್ಬಿಟ್ಟೆ ನಾನು. ಇಲ್ಲಿ ಬರೀಬೇಕು 0 1 2 3 4 7 8 9 ಈ ಥರ ಬರೀಬೇಕು ಅಂತ. ಈಗ ಇಫ್ ದೇ ಆಸ್ಕ್ ಇನ್ ಎಕ್ಸಾಮ್ ಎಕ್ಸ್ಪ್ಲೇನ್ ಬಿ ಸಿ ಡಿ 7 ಸೆಗ್ಮೆಂಟ್ ಡಿಕೋಡರ್ ಅಂತಂದರೆ ಅದನ್ನು ಡಯಾಗ್ರಾಮ್ ತೋರಿಸ್ನಲ್ಲ, ಅದು ಬರೀರಿ. ಇದು 2 ಟೇಬಲ್ ಬರೀರಿ. ಮತ್ತು ನಿಮಗೇನಾದರೂ ಪಾಯಿಂಟ್ಸ್ ಬೇಕಂತಂದರೆ ಈಗ ತೋರಿಸ್ನಲ್ಲ, 4 ಬಿಟ್ಟು ಬಿ ಸಿ ಡಿ ಇನ್ಪುಟ್ಟು, ಇದು 7 ಔಟ್ಪುಟ್ ಸಿಗ್ನಲ್ಸು. ದಿ ಔಟ್ಪುಟ್ ಡ್ರೈವ್ಸ್ ದ ಸೆಗ್ಮೆಂಟ್ ಡಿಸ್ಪ್ಲೇ. ಇನ್ಪುಟ್ಸ್ ಎ ಬಿ ಸಿ ಡಿ, ಔಟ್ಪುಟ್ಸು ಎ ಬಿ ಸಿ ಡಿ ಎಫ್ ಜಿ ಎಚ್ ಇ. ಇದು ಸೆಗ್ಮೆಂಟ್ ಡಿಸ್ಪ್ಲೇ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ 1-2 ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿಬಿಡಿ ಯಾವ ಥರ ಆನ್ ಆಗುತ್ತೆ ಅಂತ, ಅಷ್ಟೇ ಸಾಕು. ನೆಕ್ಸ್ಟು ಲಿಸ್ಟ್ ಆಫ್ ICs for 7 segment display and decoder. 7 segment display and decoder. 1 TTL ಡಿಕೋಡರ್ ICs ಯೂಸ್ ಮಾಡ್ತೀವಿ. TTL ಅಂದರೆ ಟ್ರಾನ್ಸಿಸ್ಟರ್ ಲಾಜಿಕ್, ಆಲ್ರೆಡಿ ಹೇಳ್ಕೊಟ್ಟಿದ್ದೀನಲ್ಲ ICಸು. ಇದೆಲ್ಲವೂ ಇಂಟರ್ ಕನೆಕ್ಟೆಡ್. ನಿಮಗೆ ಫಸ್ಟ್ ಒಂದು ಬೇಸಿಕ್ ಗೊತ್ತಿರಬೇಕು, ನೆಕ್ಸ್ಟ್ ಸೆಮಿಸ್ಟರೆಲ್ಲ ಹೋಗ್ತಿದೆ ಅಂದರೆ. ಇಲ್ಲ ಅಂತಂದರೆ ನಿಮ್ಗೆ ಕಷ್ಟ ಆಗುತ್ತೆ. L474LS47 ಇದು ಕಾಮನ್ ಕ್ಯಾಥೋಡ್ IC, ಕಾಮನ್ ಆ್ಯನೋಡ್ IC ಸಾರಿ. ನೆಕ್ಸ್ಟು 74LS48 ಇದು ಕಾಮನ್ ಆ್ಯನೋಡು, ಕಾಮನ್ ಕ್ಯಾಥೋಡು. ಇದೇನೇನು ಬರೀತೀನಿ ನೀವು. 74LS ಅಂದರೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಇರುತ್ತೆ. ಜಸ್ಟ್ 74 ಈ ಥರನೇ ಬರ್ಕೊಳ್ಳಿ. IC ನಂಬರು ಗ್ಯಾಪ್ ಇಟ್ಕೊಳ್ಳಿ. 7447 7448 ಸಿಂಪಲಾಗಿ ಗ್ಯಾಪ್ ಇಟ್ಕೊಳ್ಳಿ ಅಷ್ಟೇ. ನೆಕ್ಸ್ಟು CMOS ICs ಯಾವ್ದಾಯ್ತು ಅಂತಂದರೆ
CMOS ICs ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿ ಕಂಡಕ್ಟರು. ಇದು ಯಾವುದಂತಂದರೆ CD4511 IC, CD4513 IC ಆಯಿತಾ. ಇದು CMOS ಡಿಕೋಡರ್ ICs. ಇಷ್ಟು. ನೆಕ್ಸ್ಟು ನೀವು ಕನ್ಕ್ಲೂಷನ್ ಏನು ಮಾಡಬೇಕು ಅಂತಂದರೆ, ಕನ್ಕ್ಲೂಷನ್ ಯಾವ ರೀತಿ ಅಂದರೆ ನೋಡ್ಕೊಳ್ಳಿ, ಇಷ್ಟೇ, ವೆರಿ ಸಿಂಪಲ್. 7 segment display is used to display numbers, decimal numbers. Next, it contains 7 LEDs called segment. It contains 7 LEDs called segments. Next, different combination of segments form digits. 2 types of, one is common cathode, common anode. Decoder IC converts BCD input to display output. Okay, so thanks for your time. This completes your week 13. ಸೊ ಇಲ್ಲಿಗೆ ನಿಮ್ಮ ಎಲ್ಲ ವೀಕ್ಸ್ಗಳದ್ದು ನಿಮ್ಮದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಥಿಯರಿ ಪಾರ್ಟು ಮುಗೀತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಆ್ಯಕ್ಚುಲಿ ಲಾಜಿಕ್ ಗೇಟ್ಸ್ನ ನಾನು ವಿಡಿಯೋ ಟೀಚಿಂಗ್ ಮಾಡಿದ್ದೆ, ಬಟ್ ಅದಕ್ಕೆ ಅಲ್ಲಿ ನಿಮಗೆ ಕೆಲವೊಂದು ಸರಿ ನೀಟಾಗಿ ಎಲ್ಲವನ್ನು ಬೋರ್ಡ್ ಚಿಕ್ತಿರಿಂದ ಎಲ್ಲನೂ ಬರೆಯೋಕ್ಕಾಗಿಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದನ್ನು ಹೇಗೆ ಟೀಚ್ ಮಾಡ್ತಾ ಇದ್ದೀನಿ, ಸ್ಕ್ರೀನ್ ರೆಕಾರ್ಡರಲ್ಲಿ ರೆಕಾರ್ಡಿಂಗ್ ಮಾಡಿಕೊಂಡು ಲಾಜಿಕ್ ಗೇಟ್ಸ್ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೊಂದು ಸರಿ. ಅಲ್ಲಿಗೆ ನಿಮಗೆ ನಾನು ಏನೇನು ಟೀಚ್ ಮಾಡಿದ್ದೀನಿ ಅಂತ ಕಂಪ್ಲೀಟಾಗಿ ಸ್ಟಾರ್ಟಿಂಗಿಂದ ಇದುವರೆಗೂ ಮತ್ತೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿಗೆ ನಿಮಗೆ ಪ್ರತಿಯೊಂದು ನಿಮಗೆ ಏನೇನು ಸಿಲೆಬಸ್ಸಲ್ಲಿದೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1 ಆ್ಯಸ್ ಪರ್ ನ್ಯೂ ಸಿಲೆಬಸ್ ಪ್ರಕಾರ ಎಲ್ಲವನ್ನೂ ಕವರ್ ಮಾಡಿದ್ದೀನಿ. ಎಲ್ಲವನ್ನು ಓದ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.